ಗೈಸ್ ಇದು 3000 ಮಠ. ಇದು ಅದು ಕ್ಲಾಕ್ ಗೈಸ್ ಗೈಸ್ ಇದೆ ಮಠ. ಗೈಸ್ ಮೇಲ್ ಜೇನು ಇದ್ದಾವೆ. ಇದು 1996 ಇದು 1969 ಕಟ್ಟಿದ್ದು. ಎಲ್ಲ ಆಶೀರ್ವಾದ ಮಾಡ್ತಿದ್ದಾರೆ ಇವರು. ಗಾಯ್ಸ್ ಎಲ್ಲರೂ ನೋಡಿ, ಈ ವೈದ್ಯರು ಲಿಂಗಗಳನ್ನೆಲ್ಲ ಮಾಡ್ತಿದ್ದಾರೆ. ನಮಸ್ಕಾರ ಅಜ್ಜಾರೆ, ಲಿಂಗದ ಮಾಹಿತಿ ಕೊಡ್ರಿ ಒಂದು ಸ್ವಲ್ಪ ನಮಗೆ. ಇಷ್ಟಲಿಂಗ ಅಂತೇಳಿ ಇದು ವೀರಶೈವ ಲಿಂಗಾಯತ ಧರ್ಮದ ಕುರುವಿದು. ಇದರಲ್ಲಿ ಸಣ್ಣ ಪೀಠ ಅಂತೇಳಿ ಇರ್ತದೆ. ಸಣ್ಣ ನಾವು ಹುಟ್ಟಿದ ಕೂಡಲೇ ಅಥವಾ ಹೊಟ್ಟಿಲೆ ಹೆಣ್ಮಕ್ಳು ಹೊಟ್ಟಿಲಿ ಇದ್ದಾಗ ಎಂಟ್ರಾಗ ಕಟ್ಟಿರ್ತಾರೆ. ಅದೇ ಪೀಠ ನಾವು ಕಾಕೋತ ಬಂದಿರ್ತೇವೆ ರೀ ಹುಟ್ಟಿದಾಗಿಂದ. ಅದನ್ನು ನಾವು ಸಾಯುವರೆಗೂ ಇರ್ಬೇಕ್ರಿ. ಇದು ಇಷ್ಟಲ್ಲಿ ಹಿಂಗೆ ತಯಾರಿಕಾರ ಅಂದರೆ ಇದು ಪೀಠಕ್ಕೆ ಇರ್ತದೆ. ಹಿಂಗೆ ಲಿಂಗವನ್ನು ಮಾಡ್ತಾರೆ ಇದು ಇಷ್ಟು ಮೊದಲಿನ ಪೀಠಗಳಿದೆ. ಇದು ಹುಟ್ಟಿದ ಕೂಡಲೇ ಕಟ್ಟಿರ್ತಾರೆ. ಆಮೇಲೆ ತಯಾಚಾರ ಅಂತ ಹೇಳ್ತಾರೆ. ತುಪ್ಪದ ಕಂತಿ ಅಂದ್ರೆ ಅದರ ಸಣ್ಣ ಸೈಜು 150 ರೀ. 150 ಅದು ಪೀಠಕ್ಕೆ ಇಟ್ಕೊಂಡು ನಾವು ಕಂತಿ ಇಷ್ಟಲ್ಲಿ ಹಿಂಗೆ ತಯಾರಿ ಅಂದರೆ ಇದ್ರೊಳಗೆ ರಾಳ, ಇಳಿಕ, ಚಂದ್ರಸ, ಪತಿರ್ಲಾಕ, ಕೀರಿಣಿ 9 ಆಯುರ್ವೇದಿಕ ಸಾಮಾನು ಕೂಡಿಸ್ತಾರೆ. ಇದನ್ನು ಇಷ್ಟಲ್ಲಿಂದ ತಯಾರು ಮಾಡ್ತೇವೆ. ಇದು ನಮ್ಮ ಜೀವನ ಪರ್ಯಂತರ ಇರ್ತೈತೆ ರೀ. ನಮ್ಮ ಜೀವನ ಪರ್ಯಂತರ ಇರ್ತೈತೆ. ಇದು ನಾವು ಹೊರ ಕೂಡಲೇ ಅಂದರೆ ಎಡಗೈ ರೆಟ್ಯಾಗಿ ಕಟ್ಟ್ಯಾರೆ. ಅದನ್ನು ಒಣಗಡಿಗೆ ಇಟ್ಕೊಂಡ್ತಾರೆ, ಕಳಿಸ್ಕೊಡ್ತಾರೆ. ನಮ್ಮ ಧರ್ಮದ ನಿಯಮ. ಇದ್ರೊಳಗೆಲ್ಲ ನಮ್ಮ ಪ್ರತಿಬಿಂಬ ಕಾಣಬೇಕು. ಪೂಜೆ ಮಾಡೋದು ನಮ್ಮ ಈ ಲಿಂಗದೊಳಗೆ ನಮ್ಮ ಪ್ರತಿಬಿಂಬ ಎಲ್ಲ ಕಾಣಿಸ್ತೀವಿ. ಅದರ ಸಂಬಂಧ ಲಿಂಗ ಪೂಜೆ ಅಂತೇಳಿ ಮಾಡ್ತಾರೆ. ಧನ್ಯವಾದಗಳು. 12ನೇ ಶತಮಾನದ ಗುರುಗಳು. ಇವಾಗ ಗುರುಗಳು ಇದು ಶಿವನ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಮಾಹಿತಿ ಕೊಡ್ತಾರೆ. ಶ್ರೀ ಜಗದ್ಗುರು 3000 ಮಠ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲೇ ಜೀವನ ಸಮಾಧಿ ಆಗಿರೋದು. ಇವರು 12ನೇ ಶತಮಾನದಾಗ ಇಲ್ಲೇ ಮಹಾ ತಪಸ್ವಿಗಳಿರ್ತಾರೆ. ಅವಾಗ ಇದೆಲ್ಲ ಕಾಡು ಪ್ರದೇಶ ಇರ್ತದೆ. ಅವಾಗ ಕಲ್ಯಾಣ ಕ್ರಾಂತಿ ಆದಾಗ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ, ಬಸವ ಕಲ್ಯಾಣ ಕ್ರಾಂತಿ ಆಗಿರ್ತದೆ. ಅವಾಗ ಕಲ್ಯಾಣ ಕ್ರಾಂತಿ ಆದಾಗ ಎಲ್ಲ ಶರಣರು 3000 ಶರಣರು ಇಲ್ಲಿ ಬಂದು ಆಶ್ರಯ ಪಡಿತಾರೆ. ಇಲ್ಲಿ ಗುರು ಸಿದ್ದೇಶ್ವರ ಸ್ವಾಮಿಗಳು ತಪಸ್ವಿಗಳು ಇವ್ರ ಕಡೆಯಿಂದ ಅವರು ಆಶ್ರಯ ಪಡಿತಾರೆ. ಇಲ್ಲಿ ಆ ಶರಣರಿಗೆ ಇಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ಈ 3000 ಮಠ ಅನ್ನೋದು ಈ ಮಠ ಸ್ಥಾಪಿಸಿದ್ರು. 3000 ಮಠ ಅನ್ನೋ ಹೆಸರಿದ್ದಿಲ್ಲ ಅವಾಗ. ಈ ಮಠ ಸ್ಥಾಪನೆ ಆಗಿದ ಮೇಲೆ ಅವರು ಏನಪ್ಪ ಅಂತಂದ್ರೆ ವಾಸ್ತವ್ಯ ಪ್ರಸಾದ ವ್ಯವಸ್ಥೆ ಮಾಡಿದ್ದಕ್ಕೆ ಈ ಮಠ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಎಲ್ಲ ಶರಣರು 3 ಈ ಮಠ ಕಟ್ಟಿ ಆಮೇಲೆ ಇಲ್ಲಿಂದ ಉಳ್ವಿಗೆ ಪಾದಯಾತ್ರೆ ಮಾಡೋ ಹೊತ್ನಾಗ ಇದು 3000 ಶರಣರು ಇಲ್ಲಿ ಮಠ ಕಟ್ಟಿ 3000 ಶರಣರಿಗೆ ಇಲ್ಲಿ ಆಶ್ರಯ ಕೊಟ್ಟರ. ಅದಕ್ಕೆ ಇದು 3000 ಮಠ ಆಗಲಿ ಅಂತ ಹೇಳಿ ಈ ಮಠಕ್ಕೆ ಹೆಸರಿಟ್ಟು ಇಲ್ಲಿಂದ ಉಳ್ವಿ ಪಾದಯಾತ್ರೆ ಮಾಡ್ತಾರೆ. ಅದಕ್ಕೆ 3000 ಮಠ. ಈ
ಶ್ರಾವಣದ ವಿಶೇಷ ಸೋಮವಾರದಿಂದ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿ ಸೋಮವಾರನೂ ಶ್ರಾವಣ ಮಾಸದಲ್ಲಿ ವಿಶೇಷ ಅಲಂಕಾರ ಮಾಡ್ತಾಯಿದ್ದೀವಿ. ಹೋದ ಸೋಮವಾರ ಈ ಮೊದಲನೇ ಸೋಮವಾರ ಹಣ್ಣಿನ ಅಲಂಕಾರ ಮಾಡಿದ್ವಿ. ಈಗ ಎರಡನೇ ಸೋಮವಾರ ಒಣಗಿದ ಹಣ್ಣು ಅಂದರೆ ಡ್ರೈ ಫ್ರೂಟ್ಸ್ ಹಣ್ಣುಗಳಿಂದ ಅಲಂಕಾರ ಮಾಡೀವಿ. ಇನ್ನು ಬರೋ ಸೋಮವಾರ ಬೆಲ್ಲದ ಅಚ್ಚುಗಳಿಂದ ಮಾಡ್ತೀವಿ. ಆಮೇಲೆ ತದನಂತರ ಈ ತರಕಾರಿಗಳಿಂದ ಅಲಂಕಾರ ಮಾಡ್ತೀವಿ. ಆಮೇಲೆ ಪಾತ್ರೆಗಳಿಂದ ನಡುವೆ ಬೇರೆ ಥರ ಅಲಂಕಾರ ಮಾಡ್ತೀವಿ. ವಿಶೇಷ